ಹಬ್ಬಗಳ ಮಾಸ ಶ್ರಾವಣ ಮತ್ತೆ ಬಂದಿದೆ. ಮನೆಯಂಗಳದಲ್ಲಿ ರಂಗೋಲಿ, ಮನೆ ಬಾಗಿಲಿಗೆ ತೋರಣ, ಸಂಪ್ರದಾಯದ ಹೆಸರಿನಲ್ಲಿ ಎಲ್ಲವೂ ಸಂತಸಮಯ. ಶ್ರಾವಣದ ಜೊತೆಗೆ ಇದೀಗ ನಾಗರ ಪಂಚಮಿಯೂ ಬಂದಿದೆ. ಪಂಚಮಿ ಹಬ್ಬಕ್ಕೆ ನಾಗರಾಜನಿಗೆ ಪೂಜೆ. ಅಣ್ಣನ ಸ್ಥಾನ ನೀಡಿ ನಾಗರಾಜನಿಗೆ ಹೆಣ್ಣು ಮಕ್ಕಳು ಪೂಜಿಸುವುದು ಈ ಹಬ್ಬದ ವಿಶೇಷ. ಆದರೆ ಹಬ್ಬದ ಸಂದರ್ಭದಲ್ಲಿ ಅನೇಕರು ನಿಜ ನಾಗರಕ್ಕೆ ಹಾಲುಣಿಸಲು ಉತ್ಸುಕರಾಗಿರ್ತಾರೆ. ಇದು ಎಷ್ಟು ಸರಿ ಅಂತ ತಿಳಿಸಲಿದ್ದಾರೆ ಉರುಕ ಪ್ರೇಮಿ ಸ್ನೇಕ್ ಶ್ಯಾಮ್. ಈ ಬಗ್ಗೆ ನಡೆಸಿಕೊಟ್ಟಂತಹ ಕಾರ್ಯಕ್ರಮವೇ ನಾಗಲೀಲೆ. ನಾನು ಸೌಮ್ಯ. ಜನರಿಗೇನೋ ನಾಗಪಂಚಮಿಯ ಸಂಭ್ರಮ, ಆದರೆ ಬಡಪಾಯಿ ಹಾವಿಗೆ ಇದು ತಾಕಲಾಟವೇ. ಹಾವಿನ ಹುತ್ತಕ್ಕೆ ಹಾಲು ಹಾಕುವುದು ಒಂದೇ, ಬಡಪಾಯಿ ನಾಗಪ್ಪನ ಜೀವ ತೆಗೆಯೋದು ಒಂದೇ. ಅರೆ ಅದೇ ಹಾಗೆ ಶ್ಯಾಮ್ ತಿಳಿಸ್ತಾರೆ ನೋಡಿ. ಮತ್ತೆ ಶ್ರಾವಣ ಮಾಸ ಬಂದಿದೆ. ಶ್ರಾವಣ ಮಾಸ ಬಂದರೆ ಸಾಕು ಹಿಂದೂಗಳ ಪಾಲಿಗೆ ಅದು ಅಕ್ಷರಶಃ ಹಬ್ಬಗಳ ಸಂಭ್ರಮ. ಈ ಸಂಭ್ರಮಕ್ಕೆ ನಾಂದಿಯಾಡೋದಕ್ಕೆ ಈಗ ನಾಗರ ಪಂಚಮಿ ಬಂದಿದೆ. ನಾಗರ ಪಂಚಮಿಯ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಆದರೆ ಈ ಹಬ್ಬ ಹಾವುಗಳ ಪಾಲಿಗೆ ಸಂಭ್ರಮವಾಗಿ ಉಳಿದಿಲ್ಲ. ಕಾರಣ, ನಾವು ಹಾವುಗಳಿಗೆ ಹಬ್ಬದ ಹೆಸರಿನಲ್ಲಿ ತೊಂದರೆ ಕೊಡ್ತಾ ಇದ್ದೇವೆ. ಹಾವು ಇದು ಉಭಯವಾಸಿ, ಅಂದ್ರೆ ಭೂಮಿಯಲ್ಲೂ ವಾಸಿಸುತ್ತೆ, ನೀರಿನಲ್ಲೂ ಜೀವಿಸುತ್ತೆ. ಆದರೆ ಪುರಾಣ ಕಾಲದಿಂದಲೂ ಹಾವಿಗೆ ವಿಶೇಷ ಸ್ಥಾನ ಮತ್ತು ಗೌರವ. ಅದಕ್ಕಾಗಿಯೇ ನಾಗರಹಾವನ್ನು ಇಂದು ದೇವರು ಎಂದು ಪೂಜಿಸಲಾಗುತ್ತಿದೆ. ನಾಗರಾಜನಿಗೆ ಭೂಮಿಯ ಕೆಳಗೆ ಅಂದರೆ ನೀರಿನ ನಂತರದಲ್ಲಿ ಸಿಗಬಹುದಾದ ಒಂದು ಲೋಕ ಇದೆ. ಅದಕ್ಕೆ ನಾಗಲೋಕ ಎಂದು ಕರೆಯುತ್ತಾರೆ ಎಂಬ ಕಲ್ಪನೆ ಇದೆ. ಇವುಗಳಲ್ಲಿ ಸತ್ಯ ಎಷ್ಟು ಎನ್ನುವುದನ್ನ ಕೆದಕುವುದಕ್ಕಿಂತ ನಾಗರಾಜನನ್ನು ನೆನೆಯಲು ಶ್ರಾವಣದಲ್ಲಿ ಒಂದು ದಿನ ಮೀಸಲು ಎಂಬುದು ಎಲ್ಲರೂ ಒಪ್ಪಬಹುದಾದಂಥ ಮಾತು. ಆದರೆ ಈ ನಾಗರಾಜನಿಗೆ ಇತ್ತೀಚೆಗೆ ಪೂಜೆ ನೆಪದಲ್ಲಿ ತೊಂದರೆಗಳೇ ಹೆಚ್ಚಾಗುತ್ತಿವೆ. ಈ ಎಲ್ಲ ತೊಂದರೆಗಳ ಬಗ್ಗೆ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸ್ನೇಕ್ ಶ್ಯಾಮ್ ಅವರು ಈಗ ನಿಮಗೆ ಮುಂದೆ ನೀಡ್ತಾರೆ. ಈ ನಾಗರ ಪಂಚಮಿ ದಿನ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಹುತ್ತಕ್ಕೆ ಹಾಲು ಹಾಕಿ, ನೀರು ಹಾಕಿ, ಎಳ್ನೀರು ಹಾಕಿ, ಗಂಧದ ನೀರು ಹಾಕಿ, ಅರಿಶಿನ ಹಾಕಿ, ಕುಂಕುಮ ಹಾಕಿ ಈ ಹಾವುಗಳಿಗೆ ತೊಂದರೆ ಕೊಡ್ತಾ ಇದೀವಿ. ಈ ಹುತ್ತವನ್ನ ಗೆದ್ದಲು ಹುಳುಗಳು ಕಟ್ಟುತ್ತೆ. ಇದು ಹೇಗೆ ಅಂದ್ರೆ, ಈ ಒದ್ದೆ ಇರ್ತಕ್ಕಂಥ ಜಾಗದಲ್ಲಿ ಈ ಹುತ್ತ ನಿರ್ಮಾಣವಾಗುತ್ತೆ. ಗೆದ್ದಲು ಹುಳುಗಳು ಕೆಳಗಿಂದ ಮಣ್ಣನ್ನು ತಂದು ಹುತ್ತವನ್ನಾಗಿ ಕಟ್ಟುತ್ತೆ. ಇದು ಒಳಗಡೆ ಹೇಗಿದೆ ಅಂದ್ರೆ, ಒಂದು 8 ಅಡಿ ಹಳ್ಳ ಇರುತ್ತೆ, ಸುತ್ತ ವಿಸ್ತೀರ್ಣ 8 ಅಡಿ ಇರುತ್ತೆ. ಇದನ್ನ ತೆಗೆದು ನೋಡಿದಾಗ ಒಳಗಡೆ ಕಂಪಾರ್ಟ್ಮೆಂಟ್ಗಳಿರುತ್ತೆ. ಹುತ್ತ ಯಾವ ತರ ಅಂದ್ರೆ ಅಪಾರ್ಟ್ಮೆಂಟ್ಗಳ ತರ ಒಂದೊಂದೇ ಒಂದು ಗೆದ್ದಲು ಹುಳುವಿನ ಗೂಡುಗಳಿರುತ್ತೆ. ಇದೇನಾಗುತ್ತೆ ಅಂದ್ರೆ, ಹಾವುಗಳು ತುಂಬಾ ಬಿಸಿಲಿದ್ದಾಗ ತಣ್ಣಗಿರೋ ಜಾಗಕ್ಕೆ ಬರುತ್ತೆ, ತುಂಬಾ ತಣ್ಣಗಿದ್ದಾಗ ಬೆಚ್ಚಗಿರೋ ಜಾಗಕ್ಕೆ ಬರುತ್ತೆ. ಹಾವುಗಳಿಗೆ ನಮ್ಮ ತರ ಬೆವರಿನ ಗ್ರಂಥಿಗಳಿಲ್ಲ. ನಾವು ಸೆಕೆ ಆದಾಗ ಯಾವ ತರ ಫ್ಯಾನು AC ಹಾಕೋತೀವಿ, ಅದೇ ತರ ಈ ಹಾವುಗಳಿಗೆ ಪರಿಸರ ಕೊಟ್ಟಿರ್ತಕ್ಕಂಥ ತಣ್ಣನೆಯ ಕೊಠಡಿ. ಇದೇನಾಗುತ್ತೆ ಅಂದ್ರೆ, ಟೆಂಪರೇಚರ್ ಅಂದ್ರೆ ಉಷ್ಣತೆಯನ್ನು ಸಮತೋಲನ ಮಾಡ್ಕೊಳ್ಳೋಕೆ ಹಾವು ಹುತ್ತದೊಳಗಡೆ ಹೋಗಿರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಹಾಲು ನೀರು ಎಲ್ಲ ಹಾಕಿದಾಗ ಇನ್ನೂ ತಣ್ಣಗಾಗುತ್ತೆ. ನಾವು ಹಾಕೋ ಅರಿಶಿನ ಕುಂಕುಮ ಎಲ್ಲ ಇವತ್ತಿನ ದಿನ ಕೆಮಿಕಲ್ ಆಗಿರೋದ್ರಿಂದ ಹಾಲಿನ ಜೊತೆ ನೀರಿನ ಜೊತೆ ಮಿಶ್ರಣಗೊಂಡಾಗ ಪೇಸ್ಟ್ ತರ ಆಗುತ್ತೆ. ಹಾವು ಓಡಾಡ್ಬೇಕಾದ್ರೆ ಮೂಗಿನ ಹೊಳೆ ಒಳಗಡೆ ಸಿಕ್ಕಾಕೊಳ್ಳೋಕ್ಕಾಗುತ್ತೆ. ಜೊತೆಗೆ ಏನಾಗುತ್ತೆ, ನಮ್ಮ ಬೈಕ್ ಹಾವು ಹೊರಗಡೆ ಬರೋಕ್ಕಾಗಲ್ಲ, ಒಳಗಡೆ ಇರ್ತಕ್ಕಂಥ ಹಾವು ಸತ್ತೋಗ್ಬಿಡುತ್ತೆ. ಆದ್ರಿಂದ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ಪೂಜೆಯ ನೆಪದಲ್ಲಿ ಹಾವಿನ ಪ್ರಾಣವನ್ನ ತೆಗಿಬೇಡಿ. ಹುತ್ತಗಳು ಹಾವಿನ ಮನೆ ಇದ್ದಂತೆ. ಹುತ್ತಕ್ಕೆ ತೊಂದರೆಯಾದರೆ ಹಾವಿಗೆ ಬಾಧೆ ಖಂಡಿತ. ಗೆದ್ದಲು ಹುಳುಗಳು ಒಂದೆಡೆ ಸೇರಿ ವರ್ಷಗಟ್ಟಲೆ ಶ್ರಮ ವಹಿಸಿ ಹುತ್ತವನ್ನ ಕಟ್ಟುತ್ತವೆ. ಹುತ್ತ ಕಟ್ಟಲು ಬಳಸಲಾದ ಮಣ್ಣು ತುಂಬಾ ಮೃದುವಾಗಿರುತ್ತದೆ. ಜೋರಾಗಿ ಮಳೆ ಬಂದರೂ ಈ ಹುತ್ತ ನಾಶ ಆಗಬಹುದು. ಆದರೆ ಚೌತಿ ಪಂಚಮಿ ದಿನಗಳಂದು ಜನ ಮೇಲಿಂದ ಮೇಲೆ ಹುತ್ತಕ್ಕೆ ಹಾಲು ಸುರಿದಾಗ ಹುತ್ತ ಕ್ರಮೇಣ ಮೆತ್ತಗಾಗುತ್ತದೆ. ಅಷ್ಟೇ ಅಲ್ಲ, ಹುತ್ತದ ಒಳಭಾಗ ಮತ್ತಷ್ಟು ತಂಪಾಗುತ್ತದೆ. ಇದು ಒಳಗಿರುವ ಹಾವಿಗೆ ತೊಂದರೆಯಾಗುವುದು ನಿಜ.
ಹಾವುಗಳು ಪ್ರಕೃತಿಯ ಸಮತೋಲನ ಕಾಪಾಡಕ್ಕೊಂದು ಬಹಳ ಮುಖ್ಯವಾದ ಪ್ರಾಣಿ. ಇದರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಈ ಹುತ್ತದ ಒಂದು ಪರಿಸರನೂ ಹಾಳಾಗುತ್ತೆ. ಹೇಗೆ ಅಂದ್ರೆ ಇದು ನಮಗೆ ಪರಿಸರ ನಿರ್ಮಾಣ ಮಾಡಿರೋದು. ಈ ಪರಿಸರ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವೇನ್ ಮಾಡ್ತೀವಿ, ಹಾಲು ನೀರು ಹೂವು ಬಾಳೆಹಣ್ಣೆಲ್ಲ ಹಾಕಿದಾಗ ಈ ಜಾಗ ಎಲ್ಲ ಕೊಳಿತಾ ಹೋಗುತ್ತೆ, ಹುತ್ತನು ಹಾಳಾಗ್ತಾ ಹೋಗುತ್ತೆ. ದಯವಿಟ್ಟು ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಹುತ್ತಕ್ಕೆ ಹಾಲು ನೀರು ಹಾಕೋ ಬದಲು ಕಲ್ಲ ನಾಗರಕ್ಕೆ ಹಾಲನ್ನು ಹಾಕಿ ಅಥವಾ ನಿಮ್ಮಲ್ಲಿ ಬೆಳ್ಳಿ ನಾಗಪ್ಪ ಇದ್ರೆ ಅದಕ್ಕೆ ಪೂಜೆ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊತೀನಿ. ಸ್ನೇಕ್ ಶ್ಯಾಮ್ ಹಾವುಗಳನ್ನು ಹಿಡಿದು ಜನರಿಂದ ಅವುಗಳನ್ನು ರಕ್ಷಿಸುವ ಕಾರ್ಯ ಮಾತ್ರ ಮಾಡಲ್ಲ, ಜೊತೆಗೆ ಹಾವುಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ಕಾರ್ಯದಲ್ಲೂ ಸಕ್ರಿಯವಾಗಿ ತೊಡಗಿಕೊಂಡಿದ್ದಾರೆ. ಅದನ್ನ ತಿಳಿಯೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.